ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ವಾಟ್ಸಪ್ ಕಡೆಯಿಂದ ಒಂದು ಒಳ್ಳೆ ಅಪ್ಡೇಟ್ ಬಂದಿದೆ. ಆ್ಯಂಡ್ ಅಪ್ಡೇಟಲ್ಲಿ ಏನು ಸೇರಿಸಿದ್ದಾರೆ ಅಂದರೆ ವಾಟ್ಸಪ್ಗೆ AI ಸೇರಿಸಿದ್ದಾರೆ, ಲೈಕ್ ಅಸಿಸ್ಟೆಂಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರಿಂದ ನಿಮಗೆ ತುಂಬ ಬೆನಿಫಿಟ್ಸ್ ಆ್ಯಂಡ್ ತುಂಬ ಹೆಲ್ಪ್ಫುಲ್ಲು. ಆ್ಯಂಡ್ ಇದರಿಂದ ನಿಮಗೆ ನಿಮ್ಮ ಚಾನಲ್ದು ವ್ಯೂಸ್ನು ಜಾಸ್ತಿ ಆಗುತ್ತೆ. ಓಕೆನಾ? ಹೆಂಗಂತ ಕೇಳಿದರೆ, ಈಗ ನಾನು ಹೇಳ್ತೀನಿ ಯಾವ ಥರ ಅಂತ. ಸೊ ನೀವು ಜಸ್ಟ್ AI ನಾನು ನಿಮಗೆ ತೋರಿಸ್ತೀನಿ, ರೆಕಾರ್ಡಿಂಗಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಓಕೆನಾ? ಜಸ್ಟ್ ನೀವು ಏನು ಮಾಡಬೇಕಂದ್ರೆ, ಆ AI ಇದೆಯಲ್ಲ, ಅಸಿಸ್ಟೆಂಟ್ ಇದೆಯಲ್ಲ, ಲೈಕ್ ವಾಟ್ಸಪ್ಪಲ್ಲಿ, ಓಕೆನಾ? ಅಲ್ಲಿ ಬಂದುಬಿಟ್ಟು ನೀವು ಜಸ್ಟ್ ಏನಾದರೂ ಒಂದು ಪ್ರಾಂಪ್ಟ್ನ ಕೊಟ್ಟರೆ ಅದರದ್ದು ಎಷ್ಟು ಪಾಯಿಂಟ್ಸ್ ಇದೆ ನಿಮಗೆ ಅದೆಲ್ಲ ನೋಡೋಕ್ಕೆ ಸಿಗುತ್ತೆ. ಲೈಕ್ ಈಗ ನೀವು ಅದಕ್ಕೆ ಟೈಪ್ ಮಾಡಿ ಕಳಿಸಿ, ನನಗೆ ಒಂದು ಯೂಟ್ಯೂಬ್ ಟಿಪ್ಸ್ನ ಕೊಡಿ ಅಂದರೆ, ನಿಮಗೆ ನಾವು ಕ್ರಿಯೇಟರ್ಸ್ ಎಲ್ಲ ನಿಮಗೆ 4 to 5 ಟಿಪ್ಸು ಕೊಡ್ಬೋದು ಯೂಟ್ಯೂಬಲ್ಲಿ. ಓಕೆನಾ? ನಿಮಗೆ ವಾಟ್ಸಪ್ಪಲ್ಲಿ 10 to 12 ಟಿಪ್ಸ್ ಬಂದುಬಿಟ್ಟು ಏನು AI ಅಸಿಸ್ಟೆಂಟ್ ಇದೆ ಅದು ನಿಮಗೆ ಕೊಡುತ್ತೆ. ಓಕೆನಾ? ಲೈಕ್ ಸೇಮ್ ChatGPT ಥರ ಅಂತಲೇ ಹೇಳ್ಬೋದು. ಬಟ್ ಇದು ವಾಟ್ಸಪ್ಪಲ್ಲಿ ನಿಮಗೆ ಎಲ್ಲೂ ಹೋಗ್ಬಿಟ್ಟು ಲಾಗಿನ್ ಆಗಬೇಕಂತ ಅವಶ್ಯಕತೆಯೂ ಇಲ್ಲ. ಆ್ಯಂಡ್ ಇದರಲ್ಲಿ ನೀವು ಸ್ಟೋರಿನೂ ಕೇಳ್ಬೋದು. ಓಕೆನಾ? ಲೈಕ್ ತುಂಬ ಇದೆ, ನಿಮಗೆ ಏನು ನಿಮಗೆ ಮನಸ್ಸಿಗೆ ಏನು ಇಷ್ಟ ಆಗುತ್ತೆ ನೀವು ಅದನ್ನು ಏನು AI ಇದೆಯಲ್ಲ ಅದರಲ್ಲಿ ನೀವು ಕೇಳ್ಕೊಬೋದು, ಅಸಿಸ್ಟೆಂಟ್ ಹತ್ರ ನೀವು ಕೇಳ್ಕೊಬೋದು. ಓಕೆನಾ? ಅದು ಏನಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿಗೆ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದು ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ನಾವು ಓಪನ್ ಮಾಡ್ಕೊಳ್ಳೋಣ ವಾಟ್ಸಪ್. ಓಕೆನಾ? ವಾಟ್ಸಪ್ ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿದ್ದಿಲ್ಲ, ಇಲ್ಲಿ ರೌಂಡ್ ಶೇಪಲ್ಲಿ. ಸೊ ಇದೇ ಬಂದುಬಿಟ್ಟು ಮೆಟಾ AI ಅಂತಲೇ ಹೇಳ್ಬೋದು. ಇದೇ ಅಸಿಸ್ಟೆಂಟ್ ಬಂದುಬಿಟ್ಟು ನೀವು ಏನು ಬೇಕಿದ್ರೂ ಇಲ್ಲಿ ಕೇಳ್ಬೋದು ವಾಟ್ಸಪ್ಪಲ್ಲಿ. ಓಕೆನಾ? ಸೊ ಯಾವುದ್ರ ಬಗ್ಗೆನೂ ಕೇಳ್ಬೋದು, ನಿಮ್ಗೆ ಏನು ಇಷ್ಟ ಆಗುತ್ತೆ ಅದನ್ನು ಕೇಳ್ಬೋದು. ಯೂಟ್ಯೂಬಲ್ಲಿ ಹೆಂಗೆ ವೀಡಿಯೋಸ್ ಮಾಡೋದಂತಲೂ ಕೇಳ್ಬೋದು. ಇನ್ನೂ ಬೇರೆ ಬೇರೆ ಏನಿದೆ ನೀವು ಅದನ್ನು ಸ್ಟೋರಿ ಬೇಕಿದ್ದರೆ ಕ್ರಿಯೇಟ್ ಮಾಡ್ಕೋಬೋದು. ಲೈಕ್ ಕ್ರೈಮ್ ಸ್ಟೋರೀಸ್ ಆಯಿತು, ಇನ್ನು ಮಾರಲ್ ಸ್ಟೋರೀಸ್ ಆಯಿತು, ಕಿಡ್ಸಿಗೆ ಸ್ಟೋರಿ ಆಯಿತು. ನೀವು ಯಾವುದ್ರ ಬಗ್ಗೆನಾದರೂ ಕೇಳಿದ್ರೆ ಇಲ್ಲಿ ಬಂದುಬಿಟ್ಟು ಕ್ರಿಯೇಟ್ ಮಾಡಿಕೊಡುತ್ತೆ. ಬೇಗ ಬೇಗ ನಿಮಗೆ ಟೈಪ್ ಮಾಡಿಕೊಡುತ್ತೆ. ಸೆಕೆಂಡ್ನೂ ಹಿಡಿಯಲ್ಲ ಟೈಪ್ ಮಾಡೋಕ್ಕೆ ಮೆಟಾ AIಗೆ. ಇದು ಬೇಗ ನಿಮಗೆ ಕೊಡುತ್ತೆ. ಸೊ ನಾನು ಇಲ್ಲಿ ಪ್ರಾಂಪ್ಟ್ನ ಹಾಕ್ತಾಯಿದ್ದೀನಿ ನೋಡಿ. ನಾನು ಇಲ್ಲಿ ಟೈಪ್ ಮಾಡ್ತಾಯಿದ್ದೀನಿ, ಗಿವ್ ಮಿ ಸಮ್ ಟಿಪ್ಸ್ ಟು ಟೆಕ್ ಅಂತ ಹಾಕ್ತೀನಿ, ಟೆಕ್ ಚಾನಲ್ ಅಂತ ಹಾಕ್ತೀನಿ. ಓಕೆನಾ? ಸೊ ನಾನು ಟೆಕ್ ಚಾನಲಲ್ಲಿ ವರ್ಕ್ ಮಾಡ್ತಿದ್ದೀನಲ್ಲ, ಅದೇ ಎಕ್ಸಾಂಪಲ್ಗೆ ಹಾಕ್ತಿದ್ದೀನಿ. ಸೊ ನೀವು ಯಾವುದ್ರ ಬಗ್ಗೆ ಕೇಳಬೇಕು ಅದ್ರ ಬಗ್ಗೆ ಕೇಳ್ಬೋದು. ಸೊ ನೀವು ನೋಡ್ಬೋದು ಇಲ್ಲಿ 15 ಇಲ್ಲ 10. ಓಕೆನಾ? ನನಗೆ 10 ಟಿಪ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ಮೆಟಾ AI ಕೊಟ್ಟಿದೆ ನನಗೆ 10 ಟಿಪ್ಸು. ಓಕೆನಾ? ಸೊ ಇದರ ರಿಲೇಟೆಡ್ ಆಗಿ ನೀವು ಕೇಳ್ಬೋದು, ಇಲ್ಲ ಬೇರೆ ನೀವೇನಾದರೂ ಕೇಳೋದಾದರೂ ಅದನ್ನು ಕೇಳ್ಬೋದು. ಓಕೆನಾ? ಸೊ ಇಷ್ಟು ಟಿಪ್ಸು ನಿಮಗೆ ಯಾವ ಯೂಟ್ಯೂಬರು ಇಷ್ಟು ಕೊಡಲ್ಲ. ಸೊ ಇದು ಮೆಟಾ AI ಕೊಡುತ್ತೆ. ಸೊ ನಾನು ಮತ್ತೆ ಇಲ್ಲೇನಾದರೂ ಟೈಪ್ ಮಾಡ್ತೀನಿ. ಓಕೆನಾ? ನೋಡ್ತಾ ಹೋಗಿ ಯಾವ ಥರ ಟೈಪ್ ಮಾಡೋದು, ಯಾವ ಥರ ಕೇಳೋದು ಅದೆಲ್ಲ ನೋಡಿ. ಓಕೆನಾ? ಸೊ ಗಿವ್ ಮಿ ಸಮ್ ಥಂಬ್ನೈಲ್. ನೀವು ಥಂಬ್ನೈಲ್ ಬಗ್ಗೆನೂ ಕೇಳ್ಬೋದು, ಐಡಿಯಾಸ್ ಅಂತಲೇ ಹಾಕ್ತೀನಿ. ಓಕೆನಾ? ಸೊ ನೀವು ಥಂಬ್ನೈಲ್ ಬಗ್ಗೆ ಕೇಳ್ಬೋದು, ಯಾವ ಥರ ಥಂಬ್ನೈಲ್ ಮಾಡೋದು, ಆ್ಯಂಡ್ ಐ ಕ್ಯಾಚಿ ಥಂಬ್ನೈಲ್ ಯಾವ ಥರ ಮಾಡೋದು, ಅಟ್ರಾಕ್ಟಿವ್ ಥಂಬ್ನೈಲ್ ಯಾವ ಥರ ಮಾಡೋದು, ಇವನ್ನೆಲ್ಲ ಕೇಳ್ಬೋದು. ನಿಮಗೆ ಟಿಪ್ಸ್ ಬಂದುಬಿಟ್ಟು ಕೊಡುತ್ತೆ ಯಾವ ಥರ ಮಾಡೋದು. ನೀವು ಆ ಟಿಪ್ಸ್ನ ಯೂಸ್ ಮಾಡಿಕೊಂಡು ನೀವು ಥಂಬ್ನೈಲ್ ಆಗಲಿ, ಇನ್ನೂ ಬೇರೆ ಯೂಟ್ಯೂಬಲ್ಲಿ ಯಾವ ಥರ ಗ್ರೋ ಆಗೋದು ಅದನ್ನಾಗಲಿ ಎಲ್ಲ ಯೂಸ್ನ ಮಾಡ್ಕೋಬೋದು. ಸೊ ನೋಡಿ ಗಾಯ್ಸ್, ಇಲ್ಲಿ ನಂಗೆ 10 ಟಿಪ್ಸ್ನ ಕೊಟ್ಟಿದೆ. ಓಕೆನಾ? ಸೊ ಮತ್ತೆ ಇನ್ನೊಂದು ನಾನು ಟೈಪ್ ಮಾಡ್ತೀನಿ, ಹೌ ಟು ರೈಟ್ ಸ್ಕ್ರಿಪ್ಟ್. ಓಕೆನಾ? ಸೊ ಕೆಲವೊಬ್ಬರಿಗೆ ಸ್ಕ್ರಿಪ್ಟು ಬರೆಯೋಕ್ಕೆ ಬರಲ್ಲ. ಸೊ ಅವರು ಸ್ಕ್ರಿಪ್ಟ್ ಬರೀದಲ್ಲೇ ಹೆಂಗೆ ಬೇಕು ಹಂಗೆ ವೀಡಿಯೋ ಮಾಡ್ತಾರೆ. ಸೊ ನೀವು ಇಲ್ಲಿ ಕೇಳ್ಕೊಬೋದು, ಮೆಟಾ AIಯಿಂದ ಕೇಳ್ಕೊಬೋದು ಯಾವ ಥರ ಸ್ಕ್ರಿಪ್ಟ್ ಬರೆಯೋದು, ಏನು ಹೆಂಗೆ ಎತ್ತ ಅಂತ. ಸೊ ಎಲ್ಲ ಡೀಟೇಲಾಗಿ ನಿಮಗೆ ಹೇಳ್ಕೊಡುತ್ತೆ ವಾಟ್ಸಪ್ಪೇ. ಓಕೆನಾ? ಯಾವ ಥರ ಸ್ಕ್ರಿಪ್ಟ್ ಬರೆಯೋದು, ಇಂಟ್ರೋ ಎಲ್ಲ ಹಾಕೋದು, ಬೇರೆ ಇನ್ನೊಂದು ಸ್ವಲ್ಪ ಪಾಯಿಂಟ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಯಾವ ಥರ ಹಾಕೋದಂತ ಎಲ್ಲನೂ ನಿಮಗೆ ಇಲ್ಲಿ ಡೀಟೇಲಾಗಿ ಬರೆದ್ಬಿಟ್ಟು ಕೊಡುತ್ತೆ. ಸೊ ನೀವು ಇದ್ರ ಅಕಾರ್ಡಿಂಗ್ ಈ ಟಿಪ್ಸ್ನ ಯೂಸ್ ಮಾಡಿಕೊಂಡು ಸ್ಕ್ರಿಪ್ಟ್ ಯಾವ ಥರ ಬರೆಯೋದಂತನೂ ನೀವು ಇಲ್ಲಿ ಫಾಲೋ ಅಪ್ ಮಾಡ್ಬೋದು. ಓಕೆನಾ? ಆ್ಯಂಡ್ ಇದಾದಮೇಲೆ ನಾನು ಸ್ಟೋರೀಸ್ ಅಂತ ಹೇಳಿದ್ನಲ್ಲ, ಸೊ ಸ್ಟೋರೀಸ್ನು ನಾನು ನಿಮಗೆ ಇಲ್ಲಿ ಟೈಪ್ ಮಾಡಿ ತೋರಿಸ್ತೀನಿ ಯಾವ ಥರ. ರೈಟ್ ಒನ್ ಸ್ಟೋರಿ ಫಾರ್ ಕಿಡ್ಸ್ ಅಂತಲೇ ಹಾಕ್ತೀನಿ. ಓಕೆನಾ? ಸೊ ನೀವು ಯಾರಿಗೆ ಬೇಕಾದರೂ ಸ್ಟೋರಿ ಮಾಡ್ಕೋಬೋದು, ಕಿಡ್ಸಿಗೆ ಬೇಕಾದರೂ ಮಾಡ್ಕೋಬೋದು, ಇಲ್ಲ ಹಾರರ್ ಸ್ಟೋರಿ, ಇನ್ನೂ ತುಂಬ ಸ್ಟೋರೀಸ್ ಇದೆಯಲ್ಲ, ಲೈಕ್ ಮಾರಲ್ ಸ್ಟೋರೀಸು. ನೀವು ಯಾವ ಸ್ಟೋರಿ ನೀವು ಎಷ್ಟು ಲೆಂತ್ ಬೇಕು ಅಷ್ಟು ಲೆಂತ್ಗೆಲ್ಲ ಸ್ಮಾಲ್ ಸ್ಟೋರಿ ಅಂತಲೂ ಹಾಕ್ಬೋದು, ಇಲ್ಲ ಬಿಗ್ ಸ್ಟೋರಿ ಅಂತಲೂ ಹಾಕ್ಬೋದು, ಇಲ್ಲ 1000 ವರ್ಡ್ ಸ್ಟೋರಿ ಅಂತಲೂ ಹಾಕ್ಬೋದು. ನಿಮಗೆ ಎಷ್ಟು ವರ್ಡ್ ಸ್ಟೋರಿ ಬೇಕೋ ಅಷ್ಟು ವರ್ಡ್ ಸ್ಟೋರಿ ಇಲ್ಲಿ ನಿಮಗೆ ಮಾಡಿಬಿಟ್ಟು ಕೊಡುತ್ತೆ ಮೆಟಾ AI ವಾಟ್ಸಪ್ಪಿಂದ. ಓಕೆನಾ? ಸೊ ನೋಡಿ, ಇಲ್ಲಿ ಬಂದುಬಿಟ್ಟು ಸ್ಟೋರಿ ಕ್ರಿಯೇಟ್ ಮಾಡಿಕೊಟ್ಟಿದೆ ನಮಗೆ. ಓಕೆನಾ? ಸೊ ನಾನು ಇಲ್ಲಿ ಟೈಪ್ ಮಾಡ್ತೀನಿ, ಗಿವ್ ಸಮ್ ಯೂಟ್ಯೂಬ್ ಟಿಪ್ಸು. ನಾನು ಇಲ್ಲೇ ಕೇಳ್ತೀನಿ. ಓಕೆನಾ? ಗಿವ್ ಮಿ ಸಮ್ ಯೂಟ್ಯೂಬ್ ಟಿಪ್ಸ್ ಫಾರ್ ಟು ಗ್ರೋ ಅಂತಲೇ ಹಾಕ್ತೀನಿ.
ಓಕೆನಾ. ಫಾಸ್ಟ್ ಗ್ರೋ ಯಾವ ಥರ ಮಾಡೋದು ಯೂಟ್ಯೂಬಲ್ಲಿ ಅಂತ, ಓಕೆನಾ. ಸೊ ಇಲ್ಲಿ ಟಿಪ್ಸ್ ಕೊಡುತ್ತೆ ನೋಡಿ, ನಮಗೆ 15 ಟಿಪ್ಸ್ನ ಕೊಡುತ್ತೆ ಯೂಟ್ಯೂಬ್ ಬಂದುಬಿಟ್ಟು, ಯೂಟ್ಯೂಬಲ್ಲ ವಾಟ್ಸಪ್, ಓಕೆನಾ. ಸೊ ನಿಮಗೆ ಇದರಲ್ಲಿ ಒಂದು ಸಲ ಓದ್ಕೊಳ್ಳಿ ಕ್ಲೀನಾಗಿ, ಯಾವ ಟಿಪ್ಸ್ ಬೇಕೋ ಆ ಟಿಪ್ಸ್ನ ನೀವು ಯೂಸ್ನ ಮಾಡ್ಕೋಬೋದು. ಆ್ಯಂಡ್ ನಿಮಗೆ ಇದು ಗೊತ್ತಾಗ್ತಿಲ್ಲ ಅಂದರೆ ನೀವು ಕನ್ನಡದಲ್ಲೂ ಬೇಕಿದ್ರೆ ಕೇಳ್ಬೋದು, ಕನ್ನಡದಲ್ಲೂ ಬೇಕಿದ್ರೆ ಕ್ರಿಯೇಟ್ ಮಾಡಿ ಕೊಡುತ್ತೆ, ಓಕೆನಾ. ವಾಟ್ಸಪ್ ನಿಮಗೆ ಕನ್ನಡದಲ್ಲಿ ಸ್ಟೋರಿ ಬರ್ಸ್ಕೋಬೋದು, ಇಲ್ಲ ಕಿಡ್ಸಿಗೆ ಕಾರ್ಟೂನ್ ರೈಮ್ಸು, ನಿಮಗೆ ಯಾವ ರೈಮ್ಸ್ ಬೇಕು ಅದು ಸಾಂಗು ಎಲ್ಲನೂ ಮಾಡ್ಕೋಬೋದು, ಓಕೆನಾ ಗೈಸ್. ಆ್ಯಂಡ್ ನಿಮಗೆ ಈ ಆಪ್ಷನ್ ಬರ್ತಾ ಇಲ್ಲ ಅಂದರೆ ಹೋಗ್ಬಿಟ್ಟು ನೀವು ಇದನ್ನು ಅಪ್ಡೇಟ್ ಮಾಡಬೇಕಂದ್ರೆ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ವಾಟ್ಸಪ್ ಅಂತ ಟೈಪ್ ಮಾಡಿ ಇಲ್ಲಿ ಪ್ಲೇಸ್ಟೋರಲ್ಲಿ, ಇಲ್ಲಿ ಓಪನ್ ಆಪ್ಷನ್ ಕಾಣಿಸ್ತಿದ್ದಿಲ್ಲ, ಇಲ್ಲಿ ಯಾರು ಅಪ್ಡೇಟ್ ಮಾಡಿಲ್ಲ ಅವ್ರಿಗೆ ಅಪ್ಡೇಟ್ ಆಪ್ಷನ್ ಕಾಣಿಸುತ್ತೆ. ಸೊ ಎಲ್ಲರೂ ಹೋಗ್ಬಿಟ್ಟು ಅಪ್ಡೇಟ್ನ ಮಾಡ್ಕೋಬೋದು, ಓಕೆನಾ ಗೈಸ್. ಸೊ ಇದು ಫ್ಯೂಚರ್ನ ಯೂಸ್ ಮಾಡಿ ವಾಟ್ಸಪ್ಪಲ್ಲಿ ನಿಮಗೆ ತುಂಬ ಬೆನಿಫಿಟ್ ಆಗಿರುತ್ತೆ, ಓಕೆನಾ. ನಿಮಗೆ ಈಸಿ ಆಗುತ್ತೆ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಗೈಸ್.